ಗಲ್ಫ್ ವಾರ್ ವೇಳೆ ದುಬೈ ಸಂಚಲನ ನಿರ್ಣಯ. ಇರಾನ್ ಅಮೆರಿಕ ಕಾರಣ ಗಲ್ಫ್ ದೇಶಗಳಲ್ಲಿ ಯುದ್ಧದ ಸನ್ನಿವೇಶ. ಗಲ್ಫ್ ದೇಶಗಳಲ್ಲಿ ವೈಮಾನಿಕ ಸೇವೆಗಳು ಸ್ಥಗಿತ ಆಗಿದೆ. ಕಳೆದ 3 ದಿನಗಳಲ್ಲಿ ಸಾವಿರಾರು ವಿಮಾನಗಳ ಸೇವೆ ಬಂದ್ ಆಗಿದೆ. ಎಲ್ಲಿದ್ದ ಪ್ರಯಾಣಿಕರು ಅಲ್ಲಲ್ಲಿಯೇ ಇರಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಇಂತಹ ಹೊತ್ತಲ್ಲಿ ಮಾನವೀಯತೆ ಮೆರೆದ ದುಬೈ ಅಬುಧಾಬಿ. ಪ್ರವಾಸಿಗರ ನೆರವಿಗೆ ನಿಂತ ದುಬೈ ಅಬುಧಾಬಿ ಅಧಿಕಾರಿಗಳು ಟೂರಿಸ್ಟ್ಗಳಿಗೆ ಲಾಡ್ಜಿಂಗ್ ವ್ಯವಸ್ಥೆ ಮುಂದುವರಿಸುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಅತಿಥಿಗಳ ಸುರಕ್ಷತೆಗೆ ಪ್ರಾಧಾನ್ಯತೆ ನೀಡಿ ವಸತಿ ಸೇವೆ ನೀಡಿ, ರೂಮ್ ಖಾಲಿ ಮಾಡಿ ಅಂತ ಹೇಳಬೇಡಿ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಓಕೆ. ಯುದ್ಧ ಪೀಡಿತರಾದ ಪ್ರವಾಸಿಗರು ಅತಿಥಿಗಳಿಗೆ ನೆರವಾಗಿ ಹೋಟೆಲ್ ಮಾಲೀಕರಿಗೆ ಆದೇಶ ನೀಡಿದ ದುಬೈ ಅಧಿಕಾರಿಗಳು. ಗಲ್ಫ್ ವಾರ್ ವೇಳೆ ದುಬೈ ಸಂಚಲನ ನಿರ್ಣಯ. ಯಾಕಂದ್ರೆ ಇದೀಗ ಪ್ರವಾಸಕ್ಕೆ ಅಂತ ಹೋದವರು, ಟೂರಿಸಂಗೆ ಅಂತ ಹೋದಂತವರು ಅಲ್ಲಲ್ಲೇ ಸಿಕ್ಕಾಕೊಂಡಿಟ್ಟಿದ್ದಾರೆ. ಗಲ್ಫ್ ದೇಶಗಳಲ್ಲಿ ವೈಮಾನಿಕ ಸೇವೆಗಳು ಸ್ಥಗಿತಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ವಿಮಾನಗಳ ಸೇವೆ ಬಂದ್ ಆಗಿದೆ. ಸೊ ಪ್ರವಾಸಕ್ಕೆ ಹೋದಂತವರು ಅಲ್ಲಲ್ಲೇ ಇರಬೇಕಾದಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಸೊ ಹೀಗಾಗಿ ದುಬೈನಲ್ಲೂ ಸಹಿತ, ದುಬೈ ಅಬುಧಾಬಿಯಲ್ಲಿ ಇರುವಂತಹ ಜನರಿಗೂ ಸಹಿತ ಇದೀಗ ಅಲ್ಲಿರುವಂತಹ ಅಧಿಕಾರಿಗಳು, ದುಬೈ ಅಧಿಕಾರಿಗಳು ಹೇಳಿರುವಂತದ್ದು, ಟೂರಿಸ್ಟ್ಗಳಿಗೆ ಲಾಡ್ಜಿಂಗ್ ವ್ಯವಸ್ಥೆ ಮುಂದುವರಿಸಬೇಕು. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಸಹಿತ ಅವರಿಗೆ ವಸತಿ ಸೇವೆಯನ್ನ ನೀಡಿ ಅಂತ ಮಾನವೀಯತೆಯನ್ನ ಮೆರೆದಿದ್ದಾರೆ. ರೂಮ್ ಖಾಲಿ ಮಾಡಬೇಡಿ ಅಂತ ಹೇಳಬೇಡಿ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಓಕೆ, ರೂಮ್ ಅನ್ನ ಒದಗಿಸಿಕೊಡಿ. ಯುದ್ಧ ಪೀಡಿತರಾದ ಪ್ರವಾಸಿಗರು ಅತಿಥಿಗಳಿಗೆ ನೆರವಾಗಿ. ಗಲ್ಫ್ ವಾರ್ ವೇಳೆ ದುಬೈ ಸಂಚಲನದ ನಿರ್ಣಯ ಇದು. ನೋಡಿ, ನಾವು ಯಾವ ಟೈಮಲ್ಲಿ ಎಂಥ ಹೊತ್ತಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತೀವಿ, ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾತನಾಡೋದಾದ್ರೆ ನಿಜಕ್ಕೂ ಸಹಿತ ದುಬೈ ಅಬುಧಾಬಿಯಲ್ಲಿರುವಂತಹ ಅಧಿಕಾರಿಗಳು ಮಾನವೀಯತೆಯನ್ನ ಮೆರೆದಿದ್ದಾರೆ. ಈಗಾಗಲೇ ಸಾವಿರಾರು ಪ್ರವಾಸಿಗರು ಹೋಗಿ ಸಿಕ್ಕಾಕೊಂಡಿರುವಂಥದ್ದು. ಸೊ ರೂಮ್ ಖಾಲಿ ಮಾಡಿ ಅಂತ ಯಾರಿಗೂ ಸಹಿತ ಹೇಳಬೇಡಿ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವರಿಗೆ ರೂಮ್ ವ್ಯವಸ್ಥೆ ಮಾಡಿಕೊಡಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭೀಕರತೆ ಹೆಚ್ಚಾಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈಗಾಗಲೇ ವಿಮಾನಗಳ ಸ್ಥಗಿತಗೊಂಡಿರುವಂತಹ ವಿಚಾರಕ್ಕೆ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ. ಸೊ ಹೀಗಾಗಿ ಗಲ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಯುದ್ಧ ಆರಂಭವಾಗಿದೆ. ಹಾಗಾಗಿ ಎಲ್ರಿಗೂ ವಿಮಾನಗಳ ಸ್ಥಗಿತಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ರೂಮ್ನ ವ್ಯವಸ್ಥೆ ಮಾಡಿಕೊಡಿ. ದುಡ್ಡಿಲ್ಲ ಅಂದ್ರೂ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ರೂಮ್ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಮಾನವೀಯತೆಯನ್ನ ಮೆರೆದಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ನಮ್ಮ ಕನ್ನಡಿಗರು ಸಹಿತ ದುಬೈನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಸೊ ಅವರನ್ನ ರಕ್ಷಣೆ ಮಾಡುವಂಥ ವಿಚಾರಕ್ಕೆ ಸಹಿತ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಇದಕ್ಕೆ ಸತತ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ನಮ್ಮ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಸುರಕ್ಷಿತವಾಗಿ ಕರೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ವಿಮಾನಗಳ ಸ್ಥಗಿತಗೊಂಡಿರುವಂತಹ ವಿಚಾರದವಾಗಿ ಅಲ್ಲಿ ವಿಮಾನ ಹಾರಾಟ ಇಲ್ಲ ಅಂತ ಅಂದ್ರೆ ಅಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಸೊ ವಿಮಾನಗಳು ಅಲ್ಲಿ ಚಾಲ್ತಿ ಆದ್ಮೇಲೆ ಇದಕ್ಕೆ ಒಂದು ತೆರೆ ಸಿಗುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಅಲ್ಲಿರುವಂತಹ ಪ್ರವಾಸಿಗರು ಏನ್ ಮಾಡ್ಬೇಕು, ಹಾಗಾದ್ರೆ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಏನಾಗ್ಬಿಡುತ್ತೆ ಅನ್ನುವಂಥ ಒಂದಿಷ್ಟು ಭಯಕ್ಕೆ, ಪ್ರಾಣ ಭಯದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಟೂರಿಸ್ಟ್ಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ರೂಮಲ್ಲಿ ಇರುವಂಥ ವ್ಯವಸ್ಥೆ ಮಾಡಿಕೊಡಿ. ಲಾಡ್ಜಿಂಗ್ಗಳಲ್ಲಿ ರೂಮ್ ಇಲ್ಲ, ರೂಮ್ ಖಾಲಿ ಮಾಡಿ ಅಂತ ಯಾರಿಗೂ ಸಹಿತ ಹೇಳ್ಕೂಡ್ದು. ಅವ್ರಿಗೆಲ್ಲವೂ ಕೂಡ ರೂಮಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ದುಡ್ಡಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಅಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ಅಂದ್ರೂ ಪರವಾಗಿಲ್ಲ, ನೀವು ಅವ್ರನ್ನ ರೂಮ್ನ ಅಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ದುಬೈ ಅಧಿಕಾರಿಗಳು ಮಾನವೀಯತೆಯನ್ನ ಮೆರೆದಿದ್ದಾರೆ.